ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಬಾಸ್ ಟಿವಿ ಬಂದು ಅಣ್ಣಯ್ಯ ಸೀರಿಯಲ್ ಸೆಟ್ ನಲ್ಲಿದೆ. ಸೊ ಅಣ್ಣಯ್ಯ ಸೀರಿಯಲ್ ನಲ್ಲಿ ರಾಣಿಯವರ ಮದುವೆ ಸಂಭ್ರಮವನ್ನ ಕಳೆಗಟ್ಟಿದೆ. ಸೊ ಈ ಒಂದು ಮದುವೆ ಸಂಭ್ರಮದಲ್ಲಿ ಎಲ್ಲಾ ಕಲಾವಿದರು ಕೂಡ ಸಖತ್ತಾಗಿ ಡ್ಯಾನ್ಸ್ ಅನ್ನ ಮಾಡೋದಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಸೊ ಹಿಂಗೆ ನೋಡ್ತಾ ಇದ್ರೆ ನಮ್ಮ ಗುಂಡಮ್ಮ ನಮ್ಮ ಕಣ್ಣಿಗೆ ಬಿದ್ರು. ಬಟ್ ಗುಂಡಮ್ಮ ಮಾತ್ರ ಸಿಕ್ಕಿದ್ದಾರೆ. ಜಿಮ್ ಸೀನಾ ಅವ್ರನ್ನ ಎಲ್ಲಿ ಬಿಟ್ಟು ಬಂದ್ರು ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಕೇಳ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನ್ ಚೆನ್ನಾಗಿದ್ದೀನಿ. ನೀವ್ ಆರಾಮ? ನಾನು ಸೂಪರ್ ಆಗಿದ್ದೀನಿ. ಅಂಡ್ ಇಬ್ರು ಕಿತ್ತಾಡ್ತಾನೆ ಇರ್ತೀರಾ. ಆ ಒಂದು ಕಾಂಬಿನೇಷನ್ ಆಗಿರ್ಬೋದು, ನಿಮ್ಮಿಬ್ಬರ ಕಾಂಟ್ರವರ್ಷಿಯಲ್ ಕ್ವಶನ್ಸ್, ಬೈಕುಳ, ಅದೆಲ್ಲಾನು ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಕಿರುತೆರೆ ವೀಕ್ಷಕರಿಗೆ. ಇಬ್ರು ಸಿಕ್ತೀರಾ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದೆ. ನೋಡಿದ್ರೆ ನೀವು ಮಾತ್ರ ಸಿಕ್ಕಿದಿರ. ಎಲ್ಲಿ ನಿಮ್ಮ ಜಿಮ್ ಸೀನಾ? ಹೇಳ್ತೀನಿ. ಇವಾಗ ಸಮಯ 12:17 ಮಧ್ಯರಾತ್ರಿ. ಇಷ್ಟೊತ್ತಿಗೆ ಶೂಟ್ ಮಾಡ್ತಾ ಇದೀವಿ. ನಮ್ ಜಿಮ್ ಸೀನಾ ಅವರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಶೂಟಿಂಗ್ ಮಾಡಿ ನಾವೆಲ್ಲರೂ 3 ದಿನದಿಂದ ನಿದ್ದೆಗೆಟ್ಟು ಶೂಟಿಂಗ್ ಎಲ್ಲ ಮಾಡ್ತಾ ಇದ್ವಾ. ಸೊ ನೆಕ್ಸ್ಟ್ ಇನ್ನೇನು ಡ್ಯಾನ್ಸ್ ಮಾಡಬೇಕು ಅಂತ ಸ್ವಲ್ಪ ರೀಚಾರ್ಜ್ ಮಾಡ್ಕೊಳಕ್ಕೆ ಅಂತ ನಿದ್ದೆ ಮಾಡ್ಬಿಟ್ಟಿದ್ದಾರೆ. ಎಪ್ಸೋ ಪ್ರಯತ್ನ ಮಾಡಿದ್ವಿ, ಆದರೆ ಕುಂಭಕರ್ಣ ನಿದ್ದೆಲಿದ್ದಾರೆ ಅವರು. ಸೊ ಅದಕ್ಕಾಗಿ ಎಚ್ಚರ ಆಗ್ಲಿಲ್ಲ ಅನ್ಸುತ್ತೆ. ಯಾವ ಸಾಂಗ್ಸ್ಗೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಸದ್ಯಕ್ಕೆ ಬ್ಯಾಂಗಲ್ ಬಂಗಾರಿ ಸಾಂಗ್ ಮಾಡ್ತಾ ಇದೀವಿ. ಯಾರ್ಯಾರು ಡ್ಯಾನ್ಸ್ ಮಾಡ್ತೀವಿ, ಹೆಂಗ್ ಮಾಡ್ತೀವಿ ಅನ್ನೋದನ್ನ ನೀವು ನೋಡಿ. ಮದುವೆ ಸಂಭ್ರಮದಲ್ಲಿ ನಿಮ್ ಹುಡುಗಿರ್ಗೆ ಅಂದ್ರೇನೆ ಮದುವೆ ಒಂದು ಸಂಭ್ರಮ ಒಂದ್ ಕಡೆ ಆದ್ರೆ, ನೀವು ರೆಡಿ ಆಗೋದೇ ಒಂಥರ ಸಂಭ್ರಮ. ಹೆಂಗಿದೆ ತಯಾರಿ ಎಲ್ಲ ಅಂತ? ನಮ್ಗೆ ಇದು ಸ್ಪೆಷಲ್ ಎಪಿಸೋಡ್ಸ್ ಬಂತು ಅಂತಂದ್ರೆ ಒಂಥರ ಮಜಾ ಇರುತ್ತೆ, ಒಂಥರ ಸ್ಯಾಕ್ರಿಫೈಸಸ್ ಜಾಸ್ತಿ ಇರುತ್ತೆ. ಸೊ ಹೊಸ ಹೊಸ ಕಾಸ್ಟ್ಯೂಮು, ಎಲ್ಲಾರ್ದು ಗ್ರ್ಯಾಂಡ್ ಡ್ರೆಸ್ ಇರುತ್ತೆ, ಎಲ್ಲ ಮೇಕಪ್ ಮಾಡ್ಕೊಂಡು ಎಲ್ಲ ಆರ್ಟಿಸ್ಟ್ಗಳು ಸಿಗೋದೇ ಒಂದು ದೊಡ್ಡ ಖುಷಿ. ಎಲ್ಲ ಆಲ್ ಆರ್ಟಿಸ್ಟ್ ಸಿಗ್ತಾರೆ ಅಂತ. ಅದಲ್ದೇನೆ ಸ್ಪೆಷಲ್ ಎಪಿಸೋಡ್ಸ್ ಅಂತಂದ್ರೇನೆ ಗೊತ್ತಾಗ್ಬಿಡತ್ತೆ. ಓವರ್ ನೈಟ್ ಶೂಟ್ ಇರುತ್ತೆ, ಜಾಸ್ತಿ ಹೊತ್ತು ಶೂಟ್ ಇರುತ್ತೆ, ತುಂಬಾ ಜನ ಆರ್ಟಿಸ್ಟ್ಗಳಿರ್ತಾರೆ ಅಂತ. ಸೊ ಹಾಗಾಗಿ ಒಂಥರ ಮಿಕ್ಸ್ಡ್ ಎಮೋಷನ್ಸ್. ಇವಾಗೆಲ್ಲ ತೂಕಡ್ಸ್ಕೊಂಡಿದ್ದು ಒಬ್ರಿಗೊಬ್ರು ಮೋಟಿವೇಟ್ ಮಾಡ್ಕೊಂಡು ಶೂಟ್ ಮಾಡ್ತಾ ಇದೀವಿ. ತುಂಬಾ ಎನರ್ಜೆಟಿಕ್ ಆಗಂತೂ ಇರ್ಲೇಬೇಕು ಅಂತ ಪಣ ತೊಟ್ಟಿದೀವಿ ಎಲ್ಲಾರು. ಸೊ ಚೆನ್ನಾಗಿ ಬರ್ತಾ ಇದೆ, ಒಳ್ಳೆ ಎಕ್ಸೈಟ್ಮೆಂಟ್ ಇರುತ್ತೆ ಯಾವಾಗ್ಲೂ. ಈಗ ಒಂದ್ ಕಡೆ ನಿಮ್ ಮದ್ವೆ ಆಗಿದೆ, ಆದ್ರೂ ಕೂಡ ಪಿಂಕಿ ಅಡ್ಡ ಬರ್ತಾ ಇದಾರೆ. ಇವಾಗ ಏನಿದ್ರು ಗುಳಿ NC-37 ಅಂದಂಗೆ ಸೀನಾ ಪಿಂಕಿ ಅಂತ ಬರಿತಾ ಇದಾರೆ. ಸೊ ನೀವು ಯಾವಾಗ ಕಂಡಿಡಿತೀರಾ ಪಿಂಕಿ ಅಂತ ಹೇಳ್ಬಿಟ್ಟು ಆ ಒಂದು ಹೆಸರನ್ನ, ಅದ್ರ ಜೊತೆಗೆ ಯಾವಾಗ ಗುನ್ನ ಕೊಡ್ತೀರಾ ಪಿಂಕಿಗೆ ಅಂತ? ಒಳ್ಳೆ ಪ್ರಶ್ನೆ, ಆದ್ರೆ ಹೊಸ ಪ್ರಶ್ನೆ ಏನಲ್ಲ. ಸೊ ಸೀನಾ ಪಿಂಕಿ, ಅದು ಪಿಂಕಿ ಅಂತ ನನ್ಗಿನ್ನೂ ಗೊತ್ತಾಗಿಲ್ಲ. ಏನೋ ಸ್ವಲ್ಪ ಡೌಟ್ ಬಂದಿದೆ. ಆದ್ರೆ ಪಿಂಕಿ ಸೀನನ್ ಹಿಂದೆ ಯಾಕೆ ಇಷ್ಟಿದ್ದಾಳೆ, ಅಥವಾ ಲೀಲಮ್ಮನ್ ಜೊತೆ ಯಾಕೆ ಇಷ್ಟು ಅಟ್ಯಾಚ್ ಆಗಿದ್ದಾಳೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ ನನಗೆ, ಗುಂಡಮ್ಮ ಕ್ಯಾರೆಕ್ಟರ್ಗೆ. ಸೊ ಏನ್ ಅವ್ರ ನಿಜವಾದ ಕತೆ ಗೊತ್ತಾದಾಗ ನಾನು ಏನ್ ಮಾಡ್ತೀನಿ ಅನ್ನೋದು ನನಗೂ ಕುತೂಹಲ ಇದೆ. ಗುಂಡಮ್ಮ ಕ್ಯಾರೆಕ್ಟರ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ಯಾರ ಮನ್ಸಿಗೂ ಬೇಜಾರಾಗದೆ ಇರೋ ಹಂಗೆ ಬಟ್ ಒಂದು ರೈಟ್ ಡಿಸಿಷನ್ ತಗೊಳ್ಬೇಕಾಗತ್ತೆ. ಅದೇನು ಅನ್ನೋ ಕ್ಯೂರಿಯಾಸಿಟಿ ನನಗೂ ಇದೆ ಇನ್ನು. ಇನ್ ಕೇಸ್ ಗೊತ್ತಾದ್ರೆ ಹೆಂಗಿರಬಹುದು ಸೀನ್ಸ್ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ಸ್ ಆಡಿಯನ್ಸ್ ಅಲ್ಲಿದೆ. ಸೊ ನೀವು ಯಾವ ರೀತಿ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡಿದ್ರ ಮುಂಬರುವಂತಹ ಎಪಿಸೋಡ್ಸ್ಗೆ? ಏನೇ ಕತೆ ಇದ್ರೂನು ಎಂಟರ್ಟೈನ್ಮೆಂಟ್ ಅಂತೂ ಮಿಸ್ ಆಗದೇ ಇಲ್ಲ, ಅದು ಫಾರ್ ಶೋರ್ ನಮ್ಮ ಅಣ್ಣಯ್ಯ ಸೀರಿಯಲ್ ಅಲ್ಲಿ. ಸೊ ಇವಾಗ ಆಡಿಯನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೋ ಅಥವಾ ಆಡಿಯನ್ಸಿಗೆ ಏನ್ ಇಷ್ಟ ಆಗ್ತಾ ಇದೆಯೋ ಅದನ್ನೇ ಆದಷ್ಟು ನಾವು ಅವ್ರಿಗೆ ಕೊಡಕ್ಕೆ ಪ್ರಯತ್ನ ಪಡ್ತೀವಿ. ಆದ್ರೆ ಕೆಲವೊಂದು ಕ್ಯಾರೆಕ್ಟರ್ ಗ್ರಾಫ್ ಹಿಂಗೆ ಇರಬೇಕು, ಹಿಂಗೆ ಹೋಗ್ಬೇಕು, ಕತೆ ಹಿಂಗೆ ಮುಂದುವರಿಬೇಕು ಅಂತ ಇರುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ನಮ್ಮ ಪ್ಲಾಟ್ ಹೆಂಗ್ ಹೋಗುತ್ತೆ, ಜಿಮ್ ಸೀನಾ ಗುಂಡಮ್ಮ ಪಿಂಕಿ ಪ್ಲಾಟ್ ಹೆಂಗ್ ಹೋಗುತ್ತೆ ಅನ್ನೋದು ನಮಗೂ ತುಂಬಾ ಕ್ಯೂರಿಯಾಸಿಟಿ ಇದೆ. ಇವಾಗ ಸದ್ಯಕ್ಕೆ ನಾವು 3 ಜನ ಇದೀವಿ, ಬಟ್ 3 ಜನದಲ್ಲಿ ಯಾರಿಗೆ ಏನೇನ್ ಆಗತ್ತೆ ಅನ್ನೋದು ನಮಗೂ ಕ್ಯೂರಿಯಾಸಿಟಿನೇ. ಬಿಕಾಸ್ ನಮ್ಗೆ ವಿ ಆರ್ ಸ್ಟಿಲ್ ನಾಟ್ ಶೋರ್. ಬಟ್ ಒಳ್ಳೆ ಟಕ್ಕರ್ ಅಂತೂ ಕೊಡ್ತೀವಿ, ಮಜಾ ಅಂತೂ ಕೊಡ್ತೀವಿ. ಗುಂಡಮ್ಮ ಮತ್ತೆ ಸೀನಾ ಅವ್ರು ಯಾವಾಗ ಹನಿಮೂನ್ಗೆ ಹೋಗ್ತಾರೆ ಅಂತ? ಹನಿಮೂನ್ ಜಿಮ್ ಓಪನ್ ಆಗ್ಲಿ ಸರ್, ಜಿಮ್ ಓಪನ್ ಆಗಿ ವರ್ಕೌಟ್ ಮಾಡೋದೇ ಹನಿಮೂನ್ ನಮ್ಗೆ ಅಲ್ಲಿ. ಆಮೇಲೆ ಮಾದಪ್ಪಣ್ಣನೂ ಇದಾರಲ್ಲ, ಸದ್ಯಕ್ಕೆ ಅವರು ಏನೇ ಇದ್ರು ಸದ್ಯಕ್ಕೆ ನಾವಿಬ್ರು ಅರ್ನಿಂಗ್ ಮೆಂಬರ್ಸ್ ಅಲ್ದೇ ಇರೋದ್ರಿಂದ ಮಾದಪ್ಪಣ್ಣನೇ ನಮ್ಗೆ ಹನಿಮೂನಿಗೆ ಕಳಿಸ್ಬೇಕು. ಆದ್ರೆ ನಾವು ಹೇಳಿದೀವಿ ಮಾದಪ್ಪಣ್ಣಂಗೆ, ನೋಡಿ ಹನಿಮೂನ್ಗೆಲ್ಲ ಕಳಿಸ್ಬೇಡಿ, ಆ ದುಡ್ಡನ್ನ ಜಿಮ್ಗೆ ಹಾಕ್ಬಿಡಿ, ಅವಾಗ ನಮ್ಗಿನ್ನೂ ಒಳ್ಳೆ ಲಾಭ ಸಿಗತ್ತೆ ಅಂತ. ಅಲ್ಲೇ ನಮ್ಮ ಅತ್ತೆ ಗುರಾಯಿಸ್ಕೊಂಡು ನೋಡ್ತಾ ಇದಾರೆ. ಇವ್ರಿಬ್ಬರನ್ನು ಕಳಿಸ್ಬಾರ್ದು ಅಂತ. ಮೇಡಮ್ ಬನ್ನಿ, ಹಂಗೆ ಬನ್ನಿ ಒಂದ್ಸಲ. ಅಲ್ಲ, ನೀವು ಹನಿಮೂನ್ ವಿಚಾರ ನಾನು ಯಾವಾಗ ಕ್ವಶನ್ ಕೇಳಿದ್ನ ಆ ಕಡೆಯಿಂದ ಹಂಗೆ ಸೈಲೆಂಟ್ ಆಗಿ ಎಂಟ್ರಿ ಕೊಟ್ರು. ಟಾ 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 ಅಂತ ಬಂದ್ರು, ಯಾವಳೋಳ ಹನಿಮೂನು ಅಂತ. ನೋಡಿ, ನನ್ ಗಂಡ ಸಿಗ್ಲಿಲ್ಲ ಅಂದ್ರೆ ಏನು, ನಮ್ಮ ಅತ್ತೆ ಸಿಕ್ಕಿದ್ರು. ಈ ಕಾಂಬಿನೇಷನ್ ನೋಡಕ್ ಸಿಕ್ಕಿರಲ್ಲ ನಿಮ್ಗೆ ಎಲ್ಲೂನು. ಯೂಶುವಲ್ ಏನಂತಂದ್ರೆ ಆನ್ ಸ್ಕ್ರೀನ್ ಅಲ್ಲಿ ಕಿತ್ತಾಡ್ತಾ ಇರ್ತಾರೆ, ಆಫ್ ಸ್ಕ್ರೀನ್ ಅಲ್ಲಿ ತಾಯಿ ಮಗಳ್ತಾರೆ.
ಆಲ್ಮೋಸ್ಟ್ ತಾಯಿ ಮಗಳು ಅನ್ನೋಕ್ಕಿಂತ ಸ್ವಲ್ಪ ವೆರಿ ಕ್ಯಾಶುಯಲ್ ಫ್ರೆಂಡ್ಸ್ ತರ. ನೀವ್ ಹೇಳಿ ಹೌದಾ ಇಲ್ವಾ ಅಂತ. ಹೌದು, ನಾನು ಅವಾಗ್ಲೇ ಹೇಳಿದೀನಿ. ಕಟ್ಟ ಇದ್ದ ತಕ್ಷಣ ಊಟ ಮಾಡಿಸಿರೋದು ಉಂಟು, ಸ್ನಾಕ್ಸ್ ತಿನ್ಸಿರೋದುಂಟು, ಏನೇ ತಗೊಂಬಂದ್ರು ಅದನ್ನ ಶೇರ್ ಮಾಡಿರೋದುಂಟು. ಸೊ ಹಾಗಾಗಿ ವಿ ಆರ್ ಮೋರ್ ಫ್ರೆಂಡ್ಸ್ ಅಲ್ವಾ. ಅತ್ತೆ ಸೊಸೆ ಇಸ್ ಅದೇ ಬರೀ. ಅವ್ರು ಸ್ನ್ಯಾಕ್ಸ್ ತಂದಿರೋದ್ರಲ್ಲಿ ಆಲ್ಮೋಸ್ಟ್ 70% ನಾನೇ ತಿಂತೀನಿ. ಬಿಕಾಸ್ ಸಖತ್ತಾಗಿರೋ ವೆರಿ ವೆರಿ ಹೆಲ್ದಿ ವೆರಿ ನೈಸ್ ಸ್ನ್ಯಾಕ್ಸ್ ತರ್ತಾರೆ. ತುಂಬ ಟೆಂಪ್ಟಿಂಗ್ ಆಗಿರುತ್ತೆ. ಆಫ್ ಸ್ಕ್ರೀನಲ್ಲಿ ಆನ್ ಸ್ಕ್ರೀನ್ ಥರ ಇರೋದೇ ಇಲ್ಲ ಸರ್. ಡೆಫಿನೆಟ್ಲಿ ಇಲ್ಲ. ಆನ್ ಸ್ಕ್ರೀನಲ್ಲಿ ಎಷ್ಟು ಒಂದು ಕಪಟ ನಾಟಕ ಥರ ತೋರಿಸ್ತಾ ಇದ್ದಾರೆ ಇವ್ರನ್ನ, ಅಥವಾ ಒಂದು ವೆರಿ ಕ್ರೂರಿ ಥರ ಕನ್ವರ್ಟ್ ಆಗ್ತಾ ಇರೋದು. ಇವ್ರಷ್ಟೆಲ್ಲ ಕ್ರೂರಿ ಅಲ್ವೇ ಅಲ್ಲ ಪಾಪ. ಅಲ್ವೇ ಅಲ್ಲ. ವೆರಿ ವೆರಿ ನೈಸ್ ಸೋಲ್. ಈಗಾಗ್ಲೇ ಹೇಳ್ತಾ ಇದ್ದೆ ಮಗಳ ತರಾನೇ ಬರ್ತಿರ್ತಾರೆ. ಆ ಅನ್ನ ತಿನ್ನಿಸುವಂತ ಸೀನ್ಸ್ ಬಂದಾಗೆಲ್ಲಾನು ತುಂಬಾ ಸಂಕಟ ಆಗ್ತಿತ್ತು. ಆಫ್ ಸ್ಕ್ರೀನ್ ಎಲ್ಲ ನಾನೇ ಬಡಿಸ್ತಿದ್ದೆ, ಲೈಟ್ ಸೆಟ್ ಮಾಡ್ಕೊಳ್ತಾರೆ, ಅಷ್ಟಲ್ಲಿ ತಿನ್ನು ಅಂತ ಹೇಳ್ಬಿಟ್ಟು ಒಂದೆರಡು ತುತ್ತುಗಳನ್ನ ತಿನ್ನಿಸ್ತಿದ್ದೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಕೇಳಿ, ನನ್ನ ಮತ್ತೆ ನಿಮ್ಮ ಮಗನ ಹನಿಮೂನ್ಗೆ ಯಾವಾಗ ಕೊಡಿಸ್ತೀರ ಅಂತ ಇವಾಗೆ ಕೇಳ್ಬೇಕು. ಅಯ್ಯೋ ನನಗೆ ಹನಿಮೂನ್ಗೆ ಹೋಗಕ್ಕೆ ಇಷ್ಟ ಇಲ್ಲ. ಅವನ ಜೊತೆ ಜಿಮ್ಗೆ ಹೋದ್ರೆ ಸಾಕು. ನಾನು ಸೀನಾ ಹನಿಮೂನ್ಗೆ ಹೋಗ್ಬೇಕಾ? ಹನಿಮೂನು ಒಂದಿಟ್ಟು ಬಾಟ್ಲಲ್ಲಿ ಜೇನುತುಪ್ಪ ಹಾಕೊಡ್ತೀನಿ, ಆಚೆ ಕಡೆ ನಿಂತ್ಕೊಂಡ ಚಂದ್ರನ್ ಅಂದ್ಕೊಂಡ್ ತಿಂದ್ಬಿಡು. ಅದೇ ನಿಂಗೆ ಹನಿಮೂನ. ಕನ್ಸ್ ಕಂಡ್ಕೊಂಡಿರು. ಪಿಂಕಿ ಸೀನನ್ ಹನಿಮೂನಿಗೆ ಕಳಿಸ್ತೀರಾ? ಹೌದು, ಹೋಗ್ತಾರೆ. ಹನಿಮೂನ್ಗೂ ಹೋಗ್ತಾರೆ, ಹೋಗ್ತಾರೆ. ನಿಂಗೇನು? ಅದೇಂಗ್ ಅವ್ರಿಗೆ ಮದ್ವೆನೇ ಆಗಿಲ್ವಲ್ಲ, ಅದ್ ಹೆಂಗ್ ನನ್ನನ್ ಬಿಟ್ಟು ಕಳಿಸ್ತೀರಾ? ನಿನ್ಗೆ ಯಾಕೆ ಅವೆಲ್ಲ? ಫಸ್ಟ್ ಆಫ್ ಆಲ್ ನಿನಗೆ ನಾನು ಏನು ಹೇಳೋಂತ ಪರಿಸ್ಥಿತಿಲೂ ಇಲ್ಲ, ನಂಗೇನು ಹೇಳೂ ಬೇಕಾಗಿಲ್ಲ. ನೀನ್ ಯಾರು? ಫಸ್ಟ್ ಆಫ್ ಆಲ್ ಗೋ ಬ್ಯಾಕ್ ಟು ಯುವರ್ ಪ್ಲೇಸ್. ಓ ಮೈ ಗಾಡ್, ಇಷ್ಟೇ ದಬ್ಬಾಳಿಕೆ. ಏನ್ ಹನಿಮೂನಿಗೆ ಕಳ್ಸೋಂಗ್ ಕಾಣಲ್ಲ ಇವ್ರು. ಕಳ್ಸಿದ್ರೆ ಮಾದಪ್ಪಣ್ಣನೇ ದೊಡ್ಡ ಮನ್ಸ್ ಮಾಡ್ಬೇಕು, ಇಲ್ಲ ಅಂದ್ರೆ ಏನೋ ಪ್ಲಾಟ್ ಅಲ್ಲಿ ಟ್ವಿಸ್ಟ್ ಆಗ್ಬಿಟ್ಟು ಟ್ವಿಸ್ಟ್ ಅಂಡ್ ಟರ್ನ್ ಆಗಿ ಸಡನ್ ಆಗಿ ಯಾರಿಗೋ ಒಬ್ರಿಗೆ ನಮ್ ಹನಿಮೂನ್ಗೆ ಸ್ಪಾನ್ಸರ್ ಮಾಡ್ಬೇಕು ಅಂತ ಅನ್ಸ್ಬೇಕು. ಯಾರೇ ಸ್ಪಾನ್ಸರ್ ಮಾಡ್ತಾರೆ ಅಂತಿದ್ರು ಕೊನೆಗೆ ನಮ್ ಪ್ರೊಡ್ಯೂಸರ್ ದುಡ್ಡು ಹಾಕೋದು. ಪಾಪ ಅವ್ರಿಗೆ ಅನ್ನಿಸ್ಬೇಕು ಇವ್ರಿಗೆ ಹನಿಮೂನಿಗೆ ಕಳ್ಸೋಣ ಅಂತ. ಸೊ ನೋಡ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.